ಪೇಪರಲ್ಲಿ ಲೆಕ್ಕ ಹಾಕಿ ಆಸೆ ತೋರ್ಸಿದ್ರೆ ಅಂತವ್ರ ಜೊತೆ ವ್ಯಾಪಾರ ಆಗಿರ್ಲಿ ಫ್ರೆಂಡ್ಶಿಪ್ ಕೂಡ ಮಾಡಕ್ಕಾಗಲ್ಲ ವಿಕ್ರಾಂತ್ ಅವ್ರೆ. ಹೊಸ್ದಾಗ್ ಕಾಣಿಸ್ತಿದ್ಯಾಕ್ಕ? ಹೊಸ್ದಾಗಲ್ಲಮ್ಮ, ಮತ್ತೆ ನಮ್ ನೈನಮ್ಮ ಫಾರ್ಮಗ್ ಬರ್ತಿದ್ದಾಳೆ ಅಂತ ಅನಿಸ್ತಿದೆ. ಯಾವಾಗ್ಲೂ ಹೀಗೆ ಇದ್ರೆ ಚೆನ್ನಾಗಿರತ್ತೆ ನೈನಿ. ಯಾವತ್ತಿದ್ರೂ ಅಷ್ಟೇ ನಾನು ಹೀಗೆ ಇರ್ತೀನಿ ಚಿಕ್ಕಮ್ಮ. ಸಡನ್ ಆಗಿ ತ್ರಿನೇತ್ರಿ ಅಂತ ಆಮೇಲೆ ಮೂಡಿದ್ದಾಗ ನೈನಿ ಅಂತ ಹೇಳಿದ್ರೆ ನಾವ್ ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ. ದೊಡ್ಡನಾದ್ನಿ ಅಂತ ಪೂರ್ತಿಯಾಗಿ ಹೇಳಿವಲ್ಲ ಭಾವ. ಅಂದ್ರೆ ನೀನ್ ನೈನಿ ಅಂತ ನಂಬೇಕು ಅಂತೀಯ? ನಾನೇ ನೈನಿ, ನಾನೇ ತ್ರಿನೇತ್ರಿ ಕೂಡ. ವೆರಿ ಗುಡ್ ನೈನಿ. ಇನ್ಮೇಲೆ ಯಾರೇ ಆದ್ರೂ ಹೇಗ್ ಕರೆದ್ರು ಸರಿ, ನೀನು ರೆಸ್ಪಾಂಡ್ ಮಾಡ್ತೀಯಾ? ನಾನು ಡಿಸೈಡ್ ಆಗಿದ್ದೀನಿ ಯಜಮಾನ್ರೆ. ಏನಂತ? ಇಲ್ಲೇ ಟೆಂಟ್ ಹಾಕ್ಬೇಕು ಅಂತಾನಾ? ಮಾಮ್, 25 ವರ್ಷ ನಾನು ಇಲ್ಲೇ ಇದ್ದು ನೀವ್ ಮಾಡೋ ತಪ್ಪನ್ನೆಲ್ಲ ತಡೆದು ನೀವ್ ಮಾಡಿರೋ ರೂಲ್ಸ್ನೆಲ್ಲ ಪಕ್ಕಕ್ಕಿಟ್ಟು ನೀವ್ ಹೂಡಿರೋ ಪ್ಲಾನ್ಗಳನ್ನೆಲ್ಲ ತಡೆದು ನೀವ್ ಕನ್ಸ್ ಕಟ್ಕೊಂಡಿರೋಂತ ಆಸೆನೆಲ್ಲ ಹೊಸ್ಕಾಕಿ ಕೇವಲ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ನಲ್ಲಿ ಕಷ್ಟಪಡೋರ್ಗೆ ಸಪೋರ್ಟ್ ಆಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಯ್ಯ, ನಮ್ಮ ಮಾಮ್ ಮಾತ್ರ ಚೀಟ್ ಮಾಡಿರೋ ತರ ಮಾತಾಡ್ತಾ ಇದೀರಲ್ಲ. ತಿಲೋತ್ತಮಕ್ಕ, ಈ ಮನೆ ಸೊಸೆಯಾಗಿ ಎಂಟ್ರಿ ಆಗಿ 25 ವರ್ಷ ಆದ್ಮೇಲೆ ನೈನಮ್ಮ ಈ ರೀತಿ ಪಾರ್ಟಿ ಕೊಡ್ತಾವೆ ಅಂದಂಗ ಆಯ್ತು. ನೈನಿ ಅಂತ್ಯ ಹಾಡ್ತೀನಿ ಅಂತ ಹೇಳ್ತಾ ಇದ್ರೆ ನೀವೇನೋ ಪಾರ್ಟಿ ನಡೆಯುತ್ತೆ ಅನ್ನೋ ತರ ಹೇಳ್ತಾ ಇದ್ದೀರಲ್ಲ. ಅನ್ಯಾಯಗಳನ್ನ ತಡೆಯೋದ್ರಲ್ಲಿರುವಂತ ಕಿಕ್ಕೆ ಬೇರೆ ಚಿಕ್ಕಮ್ಮ. ಏನಾಯ್ತಕ್ಕ ನಿನ್ಗೆ? ಎಲ್ರಿಗೂ ಪಾಠ ಕಲಿಸ್ತೀನಿ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ನೀನು. ಚಾಲೆಂಜ್ ಮಾಡೋದಲ್ಲ, ಅದ್ಗೆ ಪ್ರಾಸೆಸ್ ಹೀಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೈನಿಯಲ್ಲಿ ನನಗೆ ಕಾನ್ಫಿಡೆನ್ಸೇ ತುಂಬ ಇಷ್ಟ ಆಗೋದು. ಮಗುನ ಎತ್ಕೊಂಡಿದ್ರು ಕೂಡ ನೀನೇ ನೋಡ್ತಿದ್ರೆ ನನಗೆ ಒನಕೆ ಓಬವನೇ ನಮ್ಮ ಮನೆಗೆ ಬಂದು ಮಾತಾಡಿಸ್ತಿರೋ ಥರ ಇದೆ ನೈನಿ.